ನನ್ನ ಹೆಸರು ಸ್ವಾಮಿ ರಾಮಮೂರ್ತಿ ಗುರೂಜಿ, ಸರ್ವಧರ್ಮ ಶಾಂತಿಪೀಠ ಸಿದ್ದಾಪುರ ಪಾವಗಡದಲ್ಲಿ ನೆಲೆಸಿದ್ದೀನಿ. ಕಾಳಿದಾಸ ಬಿಲ್ಡಿಂಗ್ನಲ್ಲಿ ನೆಲೆಸಿದ್ದೀನಿ. ನಿಮ್ಗೆ ಬೇಕಾದಲ್ಲಿ ಎಲ್ಲ ಅನೇಕ ವಸ್ತುಗಳು ಕೂಡ ಸಿಗುತ್ತಾ ಇದ್ದಾವೆ. ಕೋಲ್ಗೇಟ್ ವಿಜಿಬಲ್ ವೈಟು ಮತ್ತು ಕೂದಲ ಬ್ಲ್ಯಾಕ್ ಆಗೋಕ್ಕೆ ಶ್ಯಾಂಪು ಹಾಕ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ, ಮತ್ತು ರೈಸ್ ಬ್ರೈನ್ ಆಯಿಲ್ ಸಿಗುತ್ತೆ, ಮತ್ತು ಮೀರಾ ಶ್ಯಾಂಪು, ಮತ್ತು ಜೆಂಡು ಚಾವನ್ಪ್ರಾಸು, ಮತ್ತು ಶುಗರ್ ಪಂಚರಿಷ್ಟ್ರ ಮತ್ತು ಪಂಚರಿಷ್ಟ್ರ ಎಲ್ಲ ಅನೇಕ ಸಿಗ್ತಾ ಇದೆ. ಮತ್ತು ತಣ್ಣಗೆ ಇರೋಕ್ಕೆ ಬಿಸಿಲು ಕಾಲ ಇರೋದ್ರಿಂದ ಶೋವೇರ್ ಈ ಪೌಡ್ರ್ ಕೂಡ ಸಿಗುತ್ತೆ. ಆಯುರ್ವೇದ ಮತ್ತು ಕೇರಳ ಸ್ಯಾಂಡಿಲ್ಲು, ವಾಟಿಕಾ ಮತ್ತು ಪ್ಯಾರಾಚೂಟು ಮತ್ತು ಡಾಬರ್ ರೆಡ್ಡು ಸಿಗ್ತಾ ಇದೆ. ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಅಂಗಡಿ ಮಳಿಗೆಗಳನ್ನು 25 ವರ್ಷಗಳ ನಂತರ ಏಪ್ರಿಲ್ 3ರಂದು ಹರಾಜು ಪ್ರಕ್ರಿಯೆ ನಡೆಸಲಾಗುವುದೆಂದು ಪಾವಗಡ ಪುರಸಭಾಧ್ಯಕ್ಷರಾದಂಥ PH ರಾಜೇಶ್ ತಿಳಿಸಿದ್ದಾರೆ. ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿನ 22 ವಾಣಿಜ್ಯ ಸಂಕೀರ್ಣ ಅಂಗಡಿ ಮಳಿಗೆಗಳನ್ನು ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಂದಿನ ಏಪ್ರಿಲ್ ತಿಂಗಳ 3ರಂದು ಬಹಿರಂಗ ಹರಾಜು ಹಾಕಲಾಗುವುದೆಂದು ಪುರಸಭಾಧ್ಯಕ್ಷ PH ರಾಜೇಶ್ ಪ್ರಕಟಿಸಿದ್ದಾರೆ. ಶನಿವಾರ ಪುರಸಭಾ ಸಭಾಂಗಣದಲ್ಲಿ ಕರೆದಿದ್ದ ಬಜೆಟ್ ಪೂರ್ವಭಾವಿ ಸಭೆಯ ಸಲಹೆ ಸೂಚನೆಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ 2000 ಇಸ್ವಿಯಲ್ಲಿ ಈ ಒಂದು ವಾಣಿಜ್ಯ ಸಂಕೀರ್ಣಗಳನ್ನು ಹರಾಜು ಹಾಕಲಾಗಿತ್ತು. ಈಗ ಪ್ರಸ್ತುತ 2025 ಏಪ್ರಿಲ್ 3ರಲ್ಲಿ ಬಹಿರಂಗ ಹರಾಜು ಮಾಡಲಾಗುವುದೆಂದು ತಿಳಿಸಿದ್ದಾರೆ. 22 ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜಿದೆ. ಅವರಿಗೆ 3ನೇ ತಾರೀಕು 3/4/2025 ಗುರುವಾರಂದು ಬೆಳಗ್ಗೆ 11 ಗಂಟೆಗೆ 22 ಅಂಗಡಿಗಳು ನಮ್ಮ ಪುರಸಭೆ ಆವರಣದಲ್ಲಿ ಏನು ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರ ನಾವು ಪಬ್ಲಿಕ್ಕಾಗಿ ಹರಾಜು ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲರೂ ತಿಳಿಸಿಪಡಿಸಿದ್ದೇನೆಂದರೆ, ನೀವು ಹರಾಜಲ್ಲಿ ಭಾಗವಹಿಸಿ ಹರಾಜು ಬಿಡಿದಾರರಿಗೆ ತೂಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಅಂಗಡಿ ಮಾಲೀಕರು ಯಾರೇ ಆಗಿರ್ಬೋದು, ಬಂದು ಏನು ಕಾನೂನು ರೀತಿಯಲ್ಲಿ ಹರಾಜು ಮಾಡ್ತೀವೋ ಅದರಲ್ಲಿ ಬಂದು ತಾವು ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ. ಸರ್, ಇದು ಎಷ್ಟು ವರ್ಷ ಅವರೆಲ್ಲ ಇದನ್ನು ಠೇವಣಿ ಕಟ್ಟಿದ್ದಾರೆ? ಹಣ ಈಗ ಎಲ್ಲ ಕಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಮೊನ್ನೆ ಕೆಲವೆಲ್ಲ ಕೋರ್ಟ್ರು ಇದು ಅವೆಲ್ಲ ಕ್ಲಿಯರ್ ಆದಾಗ ಮತ್ತು ನಮ್ಮ ಪುರಸಭೆಗೆ ಆಲ್ರೆಡಿ ಎಲ್ಲ ಬಂದು ಕ್ಲಿಯರ್ ಮಾಡಿದ್ದಾರೆ ಎಲ್ಲನೂ. ಈಗ ಆಲ್ರೆಡಿ ಅಲ್ಲಿ 22 ಅಂಗಡಿ ಅವರು ಕ್ಲಿಯರ್ ಮಾಡಿದ್ದಾರೆ, ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಹೊಸ ಬಾಡಿಗೆನೂ ಕೊಡ್ತಾ ಇದ್ದಾರೆ. 34 ಫಸ್ಟ್ ಎಲ್ಲರೂ ಕ್ಲಿಯರ್ ಮಾಡಿಸಿ ನಾವು ಹಂತವಾಗಿ ಏನು ಮಾಡಿದ್ವೋ ಆ ಥರ ಅವ್ರ ರೂಮ್ಗಳು ಹ್ಯಾಂಡ್ ಓವರ್ ಮಾಡೋದಕ್ಕೆ ಸಿದ್ಧವಾಗಿ. ಇವತ್ತಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪ್ರಮುಖವಾದಂಥ ಚರ್ಚೆ ಮಾಡ್ತಕ್ಕಂಥ ಅಂಶಗಳು ಯಾವುದಾದ್ರೂ ಇದ್ದರೆ? ಈಗ ಪ್ರಮುಖವಾದಂಥ ಸಬ್ಜೆಕ್ಟ್ಗಳು ಅಂದರೆ ಒಂದು ನಿಮಿಷ, ಯಾಕೆ ಅಂದರೆ ಈಗ ನಾವು ಬಜೆಟಲ್ಲಿ ಪೂರ್ವಭಾವಿ ಸಭೆ ಅಷ್ಟೇ ಇದು. ಇದರಲ್ಲಿ ನಮ್ಮ ಸದಸ್ಯರುಗಳು ಸಲಹೆ ಕೊಡುವಂಥದ್ದು, ಯಾವ್ಯಾವ ಏನೇನು ಮಾಡಬೇಕು, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಮಾಡೋದಾಗಲಿ, ಪಟ್ಟಣದ ಎಲ್ಲ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋದಾಗಲಿ, ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ವಿಶ್ರಾಂತಿ ಗೃಹ ಮತ್ತು ಪೊಲೀಸ್ ಚೌಕಿ ಮಾಡಬೇಕನ್ನೋದೊಂದು ಮತ್ತು ಹಳೆಯ ಊರುಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರಿಗೆ ಅವರಿಗೆ ಹಲವಾರು ಸೌಕರ್ಯಗಳು ಕೊಡೋದು, ಎಜುಕೇಷನ್ ಆಗಲಿ ಮತ್ತು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದೀವಿ. ತಮ್ಮ ಪತ್ರಕರ್ತರಿಗೂ ಮತ್ತು ಈ ಸದ್ಯ ವಿಶೇಷವಾಗಿ ಲಾರಿಯ ಮಾಲಿಗಳಿಗೂ ಮತ್ತು ಬಸ್ ಸ್ಟ್ಯಾಂಡು ಬಸ್ ಮಾಲಿಗಳಿಗೂ ಅವ್ರಿಗೂ ವಿಶೇಷವಾಗಿ, ಯಾಕೆಂದರೆ ಅವರು ಕಡುಬಡವರು, ಅವ್ರಿಗೆ ಕೊಡಬೇಕಂತ ಅವ್ರಿಗೂ ಒಂದು ಮೀಸಲಾತಿ ಇಟ್ಟಿದ್ದೀವಿ. ಏನು ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಮ್ಮ ಕೈಲಾಗಿದ್ದು ನಮ್ಮ ಪುರಸಭೆ ನಿಧಿಯಿಂದ ನಾವು ಕೊಡಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿಮ್ಮ ಪತ್ರಕರ್ತರಿಗೂ ಏನು ವಿಮೆ ಅಂತ ಹೇಳ್ಬಿಟ್ಟು, ಆರೋಗ್ಯ ವಿಮೆ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೂ ಒಂದು ವಿಶೇಷವಾಗಿ ಸದ್ಯ ನನ್ನ ಒಂದು ಅವಧಿಯಲ್ಲಿ ಕೊಟ್ಟಿದ್ದೀನಿ. ಈಗ ಇದೆಲ್ಲ ಈಗ 26ನೇ ತಾರೀಕು ಏನು ನಮ್ಮ ಪುರಸಭೆ ಹೊಸದಾಗಿ ನಿರ್ಮಾಣವಾಗಿರೋ ಒಂದು ಸಭಾಂಗಣ, ಅವತ್ತು ನಮ್ಮ ಶಾಸಕರು ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಸಚಿವರು ಅವ್ರನ್ನ ಆಹ್ವಾನ ಮಾಡ್ತೀವಿ. ಯಾಕೆ ಅಂದರೆ ಅವರು ಕೃಪಾ ಕಟಾಕ್ಷದಿಂದ ನಾವೆಲ್ಲ ನಡೀತಾ ಇರೋದು. ಯಾಕೆ ಅಂದರೆ ಅವರು ಇದ್ದರೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೂ ಅಭಿವೃದ್ಧಿ ಮಾಡೋದಕ್ಕೂ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ 26ನೇ ತಾರೀಕು ಬಜೆಟ್ ದಿವಸ ಅವತ್ತು ಬಂದು ಅವರು ಟೇಪ್ ಕಟ್ ಮಾಡಿ ನಮ್ಮ ಸಭಾಂಗಣಕ್ಕೆ ಚಾಲನೆ ನೀಡ್ತಾರೆ. ಆ ಚಾಲನೆ ನೀಡಿದ ದಿವಸ ಅವತ್ತು ನಾನು ವಿಶೇಷವಾಗಿ ನಿಮಗೆ ಇನ್ನು ಮಿಕ್ಕಿದ್ದೆಲ್ಲ ವಿಚಾರಗಳೆಲ್ಲನೂ ಏನೇನು ಅಭಿವೃದ್ಧಿ ಬಗ್ಗೆ ಯಾವ
ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿಯಾದ ಜಾಫರ್ ಶರೀಫ್ ಮತ್ತು ಪುರಸಭಾ ಸದಸ್ಯರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.